ಅನ್ನೋರಿಗೆ ಹಸಿವಿನವ್ರಿಗೆ ನಾವು ಅವಕಾಶ ಕೊಡಬೇಕು. ಯಾವತ್ತು ಮಂಡ್ಯದ ಜನ ಸ್ವಾಭಿಮಾನಿಗಳು, ಮಂಡ್ಯದ ಜನ ಯಾವತ್ತು ಪ್ರೋತ್ಸಾಹ ಕೊಡೋದಕ್ಕೆ ಹೆಸರುವಾಸಿ. ಮಂಡ್ಯದಿಂದ ಸಾಕಷ್ಟು ನಾಯಕರುಗಳನ್ನ ಕೊಡುಗೆಯಾಗಿ ನೀವು ಕೊಟ್ಟಿರುವಂಥದ್ದು. ಪಕ್ಷೇತರ ಅಭ್ಯರ್ಥಿನ ಮಂಡ್ಯದ ಜನ ಸ್ವಾಭಿಮಾನಕ್ಕೋಸ್ಕರ ಕಳಿಸಿದ್ರೆ ಅದು ಒಂದು ಹೆಣ್ಣು ಮಗಳು. ಆಕೆ ಗೆದ್ದು ನಿಮಗೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗುವ ಒಂದು ಸಾಧ್ಯತೆ ಇದೆ. ಒಂದು ಹೆಣ್ಣು ಬಂದು ನಿಂತಾಗ ನಿಂತಿರದೇ ತಪ್ಪು ಅನ್ನೋ ತರದಲ್ಲಿ ಎಂತೆಂಥ ಕೀಳು ಮಟ್ಟದ ಒಂದು ಮಾತುಗಳು ಆಡ್ತಾ ಇದ್ದಾರೆ, ನೀವೆಲ್ಲರೂ ಗಮನಿಸ್ತಾ ಇರ್ತೀರ. ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಇದೇ ಸ್ಥಿತಿ ಬರೋದು. ಅಂಬರೀಷ್ ಅಣ್ಣನ ಹೆಂಡತಿಗೇನೆ ಒಂದೇನೋ ಕನಸ್ಕೊಂಡು ಒಂದು ಕೆಲಸ ಮಾಡ್ತೀವಿ ಅಂತ ಬಂದ ತಕ್ಷಣ ಈ ಥರ ಮಾತಾಡೋಕೆ ಶುರು ಮಾಡಿದ್ರೆ ಸಾಮಾನ್ಯ ಹೆಣ್ಮಕ್ಳು ಅಥವಾ ಸಾಮಾನ್ಯ ಮನೆ ಮಕ್ಕಳು ಯಾರಾದರೂ ಕನಸು ಕಾಣಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ದಯವಿಟ್ಟು ಯೋಚನೆ ಮಾಡ್ಕೋಬೇಕು. ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಎಲ್ಲ ಮಾನ್ಯರು, ಸ್ಪೆಷಲಿ ತಾಯಂದ್ರು, ಹೆಣ್ಮಕ್ಳ ಗಮನಿಸ್ತಾ ಇರ್ತೀರ, ನೀವು ಆಡ್ತಾ ಇರೋ ಮಾತುಗಳೆಲ್ಲ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ಆಡೋರ ಬಾಯೆಲ್ಲ ಚೆನ್ನಾಗಿ ಮುಚ್ಚಿಸ್ಬೋದು, ಒಳ್ಳೆ ಕೆಲಸಗಳು ಮಾಡ್ಬೋದು. ಈ ದಬ್ಬಾಳಿಕೆ ಇದನ್ನೆಲ್ಲ ತಡಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ರಮ ನಾಲ್ಕು ಜನ ಸುಮಲತಾ ನಿಲ್ಸೋದು, ನಿಲ್ಸ್ಕೊಳ್ಳೋಣ ಬಿಡು. ಜನರು ಅಲ್ಲ, ಎಲ್ಲ ಮಾಡೋ ತಪ್ಪುಗಳನ್ನು ಡೈರೆಕ್ಟ್ ಆಗಿ ಓಪನ್ ಆಗಿ ಪಾಠ ನೀವು ಕಲಿಸ್ಬೇಕು. ನ್ಯಾಯವಾಗಿ ಗೆಲ್ಲಿ. ಜನಗಳ ಆಯ್ಕೆ ಯಾರು ಇರುತ್ತೆ, ಜನಗಳ ಆಶೀರ್ವಾದ ಯಾರ ಮೇಲೆ ಬರುತ್ತೆ, ಅವ್ರು ಕೆಲಸ ಮಾಡ್ಲಿ. ಇದೇನ್ ಬೇರೆ ಏನು ಉದ್ದೇಶ ಇಲ್ಲ. ಕೆಲಸ ಮಾಡ್ಬೇಕು ಅಂತ ಒಂದು ಹೆಣ್ಮಗಳು ಬಂದಿದ್ದಾಳಷ್ಟೇ. ಅಲ್ಲೋದ್ರೆ ಒಂದು ಮಾತಾಡ್ತಾರೆ, ಕಡೆ ಮೂರ್ ದಿನ ಅಂತ ಹೇಳ್ತಾ ಇದೀರಣ್ಣ. ಈ ಡೈಲಾಗು ಬೆಳಿತೀನಿ ಅನ್ನೋರಿಗೆ, ಹಸಿವಿನವ್ರಿಗೆ ನಾವು ಅವಕಾಶ ಕೊಡ್ಬೇಕು. ಯಾವತ್ತು ಮಂಡ್ಯದ ಜನ ಸ್ವಾಭಿಮಾನಿಗಳು, ಮಂಡ್ಯದ ಜನ ಯಾವತ್ತು ಪ್ರೋತ್ಸಾಹ ಕೊಡೋದಕ್ಕೆ ಹೆಸರುವಾಸಿ. ಮಂಡ್ಯದಿಂದ ಸಾಕಷ್ಟು ನಾಯಕರುಗಳನ್ನ ಕೊಡುಗೆಯಾಗಿ ನೀವು ಕೊಟ್ಟು